ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿರ್ನಮಃ. ಮಾತೃದೇವೋ ಭವ. ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ. ಸ್ನೇಹಿತರೆ, ಮತ್ತೊಂದು ಇಲ್ಲಿ ತಿಳಿಯಬೇಕಾದಂಥ ಮುಖ್ಯ ವಿಚಾರ ಏನಂದರೆ, ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿದ್ದೀರಿ. ಕಾರಣ, ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು, ನೀವೇನೇ ಹೇಳಿದ್ರು ಅದೆಲ್ಲ ನಡೆಯೋದಿಲ್ಲ, ಈ ರೀತಿಯಾದಂಥ ಒಂದು ಕಾಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದ್ದನ್ನ ನಾವು ನೋಡಿದ್ದೇವೆ, ಹಾಗೆ ಕಂಡಿದ್ದೇವೆ ಕೂಡ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದೇನೆಂದರೆ, ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದಲ್ಲ, ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು. ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ. ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು, ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು. ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ, ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಮತ್ತು ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಿದ್ದಾರೆ. ಮತ್ತು ಇನ್ನು ಕುಜಗ್ರಹನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಅದು ಸಹ ಕೇತು ಗ್ರಹದ ಒಟ್ಟಿಗೆ, ಅಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ. ಹಾಗೆ ಇನ್ನು ಶುಕ್ರದೇವರು ತನ್ನ ಸ್ವಂತ ಮನೆಯಾದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇನ್ನು ಗುರುಗ್ರಹ 11 ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಲಿದ್ದಾರೆ. ಹಾಗೆ ಇನ್ನು ಶನಿಗ್ರಹ ನೋಡೋದಾದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಅಂದರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ, ಇನ್ನು ಕೇತು ಸಿಂಹ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ. ವೃಶ್ಚಿಕ ರಾಶಿ. ಜುಲೈ ತಿಂಗಳು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಜನರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಾಗುತ್ತಿದೆ. ಗ್ರಹಗಳ ಫಲಾಫಲಗಳು ನಿಮಗೆ ಮಿಶ್ರದ ಫಲಿತಾಂಶಗಳನ್ನು ಈ ತಿಂಗಳು ಜುಲೈ ತಿಂಗಳು ನೀಡುತ್ತಿದೆ. ಹಾಗಾದರೆ ಬನ್ನಿ ನೋಡೋಣ. ನಿಮ್ಮ ವೃತ್ತಿಸ್ಥಾನದ ಅಧಿಪತಿ ಈ ತಿಂಗಳ ಮೊದಲ ಭಾಗದಲ್ಲಿ 8ನೇ ಮನೆಯಲ್ಲಿರುತ್ತಾನೆ. ಇದು ಕೆಲಸದ ಸ್ಥಳದಲ್ಲಿ ಸಂಘರ್ಷವನ್ನು ಉಂಟು ಮಾಡಬಹುದು. ಬಹಳ ಎಚ್ಚರವಾಗಿ ಇರಬೇಕು ನೀವು ಈ ತಿಂಗಳು. ಕೆಲಸದ ಸ್ಥಳದಲ್ಲಿ ಯಾರೆಲ್ಲ ಉದ್ಯೋಗಿಗಳಿರ್ತೀವಿ, ವೃಶ್ಚಿಕ ರಾಶಿಯ ಜನರು, ತಾವು ಯಾರೆಲ್ಲ ಉದ್ಯೋಗಸ್ಥರಾಗಿರ್ತೀರಿ, ತಾವು ಕೆಲಸದ ವಿಚಾರದಲ್ಲಿ ಕೆಲಸ ಮಾಡುವಂತಹ ಒಂದು ಜಾಗದಲ್ಲಿ ತಾವು ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಒಳ್ಳೆಯದು. ಇನ್ನು ವ್ಯವಹಾರದ ದೃಷ್ಟಿಯಿಂದಲೂ ಈ ತಿಂಗಳು ಉತ್ತಮ ಎಂದು ಪರಿಗಣಿಸಲು ಆಗುವುದಿಲ್ಲ. ಇನ್ನು ವ್ಯವಹಾರದ ವಿಚಾರದಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ವ್ಯಾಪಾರಸ್ಥರಾಗಿರ್ತೀರಿ, ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ದುರ್ಬಲವಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಮಗೇನು ಒಳ್ಳೆಯದೇ ಆಗಲ್ವಾ ಅನ್ನುವಂಥದ್ದನ್ನು ನೋಡೋದಾದರೆ, ನೀವು ಈ ತಿಂಗಳ ಮೊದಲಾರ್ಧದಲ್ಲಿ, ಅಂದರೆ ಈ 15ನೇ ತಾರೀಕಿನ ಮುಂಚೆ ನಿಮಗೆ ಒಂದು ಸ್ವಲ್ಪ ದುರ್ಬಲವಾಗಿದೆ ಅಂತಲೇ ಹೇಳ್ಬೋದು. ಅದಾದ ನಂತರ, ಅಂದರೆ ದ್ವಿತೀಯಾರ್ಧದಲ್ಲಿ, ಈ ಜುಲೈ ತಿಂಗಳ 15ನೇ ತಾರೀಕಿನ ನಂತರ ಈ ಲಾಭದ ಅಂಶವು ನೀವು ಕಾಣಬಹುದು. ಲಾಭದ ಅಂಶವನ್ನು ಕ್ರಮೇಣವಾಗಿ ಕಾಣಬಹುದಂತಾಗಿದೆ. ಅದಾಗಿಯೂ ನೀವು ಈಗಾಗಲೇ ಮಾಡುತ್ತಿರುವ ಕೆಲಸಕ್ಕೆ ನೀವು ಎಲ್ಲ ಶಕ್ತಿಯನ್ನು ಮೀರಿ ಕೆಲಸ ಮಾಡಿದರೆ ಈ ತಿಂಗಳು ನಿಮಗೆ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಆದರೆ ಯಾವುದೇ ಹೊಸ ವ್ಯವಹಾರ ನಿರ್ಧಾರವು ಈ ತಿಂಗಳು ಸೂಕ್ತವಲ್ಲ. ಯಾರೆಲ್ಲ ನೀವು ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಈ ತಿಂಗಳು ನೀವು ಅದನ್ನು ಮುಂದೂಡುವಂಥದ್ದೇ ಒಳ್ಳೆಯದು. ಇನ್ನು ಶಿಕ್ಷಣದ ವಿಚಾರವಾಗಿ ನೋಡೋದಾದರೆ, ವೃಶ್ಚಿಕ ರಾಶಿಯ ಜನರಿಗೆ ಜುಲೈ ತಿಂಗಳು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆತಂಕದ ಮಟ್ಟವು ಹೆಚ್ಚಿರಬಹುದು. ಯಾಕಂದರೆ 4ನೇ ಮನೆಯಲ್ಲಿ ಇರುವ ರಾಹು ನಿಮ್ಮ ಮನಸ್ಸನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಅಡ್ಡಿಯಾಗುತ್ತಾನೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ವಿಚಾರವಾಗಿ ನಾವು ವೃಶ್ಚಿಕ ರಾಶಿಯ ಜನರಿಗೆ ನೋಡೋದಾದರೆ, ಜುಲೈ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ಪಡೆಯುತ್ತಿದ್ದೀರಿ. ಇನ್ನು ಕುಟುಂಬದ ವಾತಾವರಣ ಸ್ವಲ್ಪ ಕೆಟ್ಟದಾಗೇ ಇದೆ, ಆದರೆ ನೀವು ಶಿಸ್ತು ಮತ್ತು ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ಹಾನಿಯಾಗುವುದಿಲ್ಲ. ನಿಮ್ಮ ಶಿಸ್ತು ಮತ್ತು ಎಚ್ಚರಿಕೆ ಯಾವತ್ತೂ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ಏನೇ ಮಾಡೋದಿದ್ರೂ ಅದನ್ನು ಬುದ್ಧಿವಂತಿಕೆಯಿಂದ ಮಾಡೋದಾದರೆ ನಿಮಗೆ
ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಈ ತಿಂಗಳು ಪ್ರೇಮ ಸಂಬಂಧಗಳಲ್ಲಿ ನೋಡೋದಾದರೆ, ಪ್ರೇಮ ಸಂಬಂಧಕ್ಕೆ ಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ ಗುರುಗಳೇ ಅಂತ ಹೇಳೋದಾದರೆ, ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಗೌರವಯುತವಾಗಿರುವುದು ಬಹಳ ಮುಖ್ಯ. ಇನ್ನು ಮದುವೆ ಇತ್ಯಾದಿ ವಿಷಯಗಳಿಗೆ ನಾವು ಈ ತಿಂಗಳು ತುಂಬ ಅನುಕೂಲಕರವೆಂದು ಕರೆಯಲು ಸಾಧ್ಯವಿಲ್ಲ. ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಕಾಣಬಹುದು. ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಅದೃಷ್ಟದ ಮನೆಯಲ್ಲಿರುತ್ತಾನೆ. ಜುಲೈ ತಿಂಗಳು ನಿಮಗೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯವೇ ಭಾಗ್ಯ ಅಂತೀವಿ. ಆರೋಗ್ಯದ ಬಗ್ಗೆ ನೀವು ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಎದೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರುವವರು ಈ ತಿಂಗಳು ವಿಶೇಷವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕಾಲಕಾಲಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಯೋಗ ವ್ಯಾಯಾಮಗಳನ್ನು ಮಾಡಿ. ನಿಮಗೆ ಭಯ ಬೀಳಿಸಬೇಕು ಅನ್ನುವಂಥ ನಮ್ಮ ಒಂದು ಉದ್ದೇಶ ಅಲ್ಲ, ಆದರೆ ಇದರಿಂದ ನಿಮಗೆ ಗ್ರಹಗಳ ಫಲಾಫಲಗಳು ನಿಮಗೆ ಹೇಗಿದೆ, ಇದರಿಂದ ನಿಮಗೆ ಏನೆಲ್ಲ ಎಚ್ಚರಿಕೆ ನೀಡಬೇಕು ಅಂಥದ್ದನ್ನು ನಾವು ನಿಮಗೆ ಹೇಳಿಕೊಡ್ತಿದ್ದೀವಿ. ಅದರ ಹೊರತಾಗಿ ನಿಮಗೆ ಭಯಪಡಿಸುವಂಥ ಒಂದು ವಿಚಾರವನ್ನು ನಾವು ಮಾಡ್ತಿಲ್ಲ. ದಯವಿಟ್ಟು ಇದರ ವಿಚಾರವಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಇದು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ, ಕೋಪ ಮತ್ತು ಕಿರಿಕಿರಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನಿಮ್ಮ ಕೋಪವನ್ನು ಈ ತಿಂಗಳು ನೀವು ತುಂಬ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಮತ್ತು ಕಿರಿಕಿರಿ ಆಗುವಂಥದ್ದು, ಸಣ್ಣ ಸಣ್ಣ ವಿಚಾರಗಳು ಕಿರಿಕಿರಿ ಆಗುವಂಥದ್ದನ್ನು ನೀವು ಈ ತಿಂಗಳು ತುಂಬ ನೀವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಹಾಗಿದ್ರೆ ಬನ್ನಿ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ. ಸರ್ವರಿಗೂ ಒಳಿತೆಯಾಗಲೆಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.